ಧರ್ಮವನ್ನ ಉಳಿಸೋದು ಅಂತಂದ್ರೆ ಯಾವುದೆಲ್ಲ ಧರ್ಮವನ್ನ ಉಳಿಸ್ತದೆ ಅವೆಲ್ಲವೂ ಉಳಿಬೇಕು. ವೇದಗಳು ಉಳಿಯದೇ ಇದ್ರೆ ಧರ್ಮ ಉಳಿಯೋದಿಲ್ಲ. ನಮ್ಮ ಊರಿನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತಂದ್ರೆ ಸುಮ್ಮನೆ ಒಂದು ಕಟ್ಟಡವನ್ನ ಕಟ್ಟೋದಲ್ಲ, ಅದಕ್ಕೊಂದು ಶಾಸ್ತ್ರ ಇದೆ, ಅದಕ್ಕೊಂದು ನಿಯಮ ಇದೆ. ಆ ನಿಯಮಗಳೆಲ್ಲ ಎಲ್ಲಿಂದ ಸಿಗ್ತಾವೆ ಅಂತಂದ್ರೆ ಶಾಸ್ತ್ರಗಳಿಂದ ಸಿಗ್ತಾವೆ. ಶಾಸ್ತ್ರಗಳಿಗೆ ಆಧಾರ ವೇದ. ಆ ವೇದ ಉಳಿಯದೇ ಇದ್ರೆ ದೇವಸ್ಥಾನಗಳು ಉಳಿಯೋದಿಲ್ಲ, ದೇವಸ್ಥಾನಗಳ ಆಚರಣೆಗಳು ವಿಧಿ ನಿಷೇಧಗಳು ಉಳಿಯೋದಿಲ್ಲ. ವೇದಗಳ ಉಳಿವಿಗಾಗಿ ಏನಾದರೂ ಮಾಡಬೇಕು ನಾವು. ವೇದಗಳು ಉಳಿದರೆ ಸಾಲದು. ನಮ್ಮ ಧರ್ಮವನ್ನ ಕಲೆ ಸಾಹಿತ್ಯಗಳು ರಕ್ಷಣೆ ಮಾಡಿದಾವೆ. ಯಕ್ಷಗಾನ ಉಳಿಬೇಕು, ಭರತನಾಟ್ಯ ಉಳಿಬೇಕು, ಸಂಗೀತ ಉಳಿಬೇಕು, ಸಾಹಿತ್ಯ ಉಳಿಬೇಕು, ಕಾವ್ಯಗಳು ಉಳಿಬೇಕು, ರಾಮಾಯಣ ಮಹಾಭಾರತಗಳು ಉಳಿಬೇಕು, ಅಷ್ಟಾದಶ ಪುರಾಣಗಳು ಉಳಿಬೇಕು. ಇದು ಉಳಿಯದೇ ಇದ್ರೆ ಧರ್ಮ ಉಳಿಯೋದಿಲ್ಲ. ಧರ್ಮ ಉಳಿಸೋದು ಅಂತಂದ್ರೆ ಭಾಷಣ ಮಾಡೋದಲ್ಲ. ಧರ್ಮ ಉಳಿಸೋದು ಅಂತಂದ್ರೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವುದಲ್ಲ. ಧರ್ಮ ಉಳಿಸುವುದು ಅಂತಂದ್ರೆ ಇವೆಲ್ಲವುಗಳ ಉಳಿವಿಗಾಗಿ ಏನಾದರೂ ಮಾಡೋದು. ನಮ್ಮ ಭಜನೆಗಳು ಉಳಿಬೇಕು, ಭಜನಾ ಸಂಸ್ಕೃತಿ ಉಳಿಬೇಕು. ಈ ಎಲ್ಲವೂ ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು? ಯಾರು ಚೆನ್ನಾಗಿ ಹಾಡ್ತಾನೋ ಅವನಿಗೆ ಸಂಗೀತಕ್ಕೆ ಪ್ರೋತ್ಸಾಹ ಕೊಡಬೇಕು, ಸಂಗೀತ ಉಳಿಯುತ್ತದೆ. ಯಾರು ಯಕ್ಷಗಾನ ಚೆನ್ನಾಗಿ ಮಾಡ್ತಾನೋ ಹುಡುಗ, ನಮ್ಮನೆ ಹುಡುಗ, ಅವನಿಗೆ ಪ್ರೋತ್ಸಾಹ ಕೊಡಬೇಕು, ಅವನು ಯಕ್ಷಗಾನದಲ್ಲಿ ಮೇಲೆ ಬರಬೇಕು. ಭರತನಾಟ್ಯ ಯಾರು ಚೆನ್ನಾಗಿ ಮಾಡ್ತಾನೋ ಅವನಿಗೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದು ಉಳಿಬೇಕು. ಯಾರು ಭಜನೆಗಳನ್ನ ಚೆನ್ನಾಗಿ ಹಾಡುತ್ತಾರೋ ಅವರ ಟೀಮಿಗೆ ಪ್ರೋತ್ಸಾಹ ಕೊಡಬೇಕು, ಬೆಂಬಲ ಕೊಡಬೇಕು, ಶಾಬಾಸ್ ಹೇಳಬೇಕು, ಬೆನ್ನು ತಟ್ಟಬೇಕು. ಈ ಎಲ್ಲವುಗಳಿಂದ ನಮ್ಮ ಧರ್ಮ ಉಳಿತದೆ. ಧರ್ಮ ಉಳಿದರೆ ಪರಮಾತ್ಮನಿಗೆ ಸಂತೋಷ ಆಗ್ತದೆ. ಯಾಕೆ ಸಂತೋಷ ಆಗ್ತದೆ ಅಂತಂದ್ರೆ, ಧರ್ಮ ಅಂತಂದ್ರೆ ಸಾಮಾನ್ಯ ಆರ್ಡಿನರಿ ವ್ಯಕ್ತಿಗಳನ್ನ ಮಹಾತ್ಮನನ್ನಾಗಿಸುವ ನಿಯಮಗಳು. ಧರ್ಮವನ್ನ ಪಾಲನೆ ಮಾಡಿದರೆ ನಾವು ಆರ್ಡಿನರಿ ಮನುಷ್ಯರಾಗಿರೋದಿಲ್ಲ, ಮಹಾತ್ಮರಾಗ್ತೇವೆ. ನಾವು ದೇವರಂತ ವ್ಯಕ್ತಿಗಳಾಗ್ತೇವೆ. ಧರ್ಮ ನಮ್ಮಲ್ಲಿ ಬಂತು ಅಂತಂದ್ರೆ ಅದಕ್ಕಾಗಿ ಧರ್ಮ ಬೇಕು. ಒಬ್ಬನ ಬದುಕು ಉದ್ಧಾರ ಆಗುವುದಕ್ಕಾಗಿ ಧರ್ಮ ಬೇಕು. ಒಬ್ಬನ ಬದುಕು ಬಂಗಾರವಾಗುವುದಕ್ಕಾಗಿ ಧರ್ಮ ಬೇಕು. ಪ್ರತಿಯೊಬ್ಬ ವ್ಯಕ್ತಿ ಶಾಂತಿ ನೆಮ್ಮದಿಯಿಂದ ಜೀವನವನ್ನ ಕಟ್ಟಿಕೊಳ್ಳುವುದಕ್ಕಾಗಿ ಧರ್ಮ ಬೇಕು. ಪ್ರತಿ ಮನೆಯಲ್ಲಿ ಒಳ ಜಗಳಗಳು, ಕಿತ್ತಾಟಗಳು ನಡೆಯದೇ ಇರುವುದಕ್ಕೆ ಧರ್ಮ ಬೇಕು. ಪ್ರತಿ ಕುಟುಂಬದಲ್ಲಿ ಪಾನ ಮುಕ್ತರಾಗಿ, ದುಶ್ಚಟ ಮುಕ್ತರಾಗಿ, ಗಂಡ ಹೆಂಡತಿ ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಸಾಂಗತ್ಯದಿಂದ ಜೀವನವನ್ನ ನಡೆಸುವುದಕ್ಕೆ ಧರ್ಮ ಬೇಕು. ಹೆಂಡತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಾಗ ಗಂಡ ಯೋಚನೆ ಮಾಡ್ತಾನೆ, ಇದು ಧರ್ಮ ಅಲ್ಲ. ಹೆಂಡತಿಯ ಕಣ್ಣೀರು ಸ್ತ್ರೀ ಶಾಪ. ಹೆಣ್ಣಿನ ಕಣ್ಣೀರು ಬಿದ್ದರೆ 7 ಪೀಳಿಗೆಗಳಿಗೆ ಅದು ಮಾರಕ. ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ 7 ಪೀಳಿಗೆಗಳಿಗೂ ಅದರ ಶಾಪ ತಟ್ಟುತ್ತದೆ. ಹೆಣ್ಣಿನ ಕಣ್ಣೀರು ಬೀಳಬಾರದು ನಮ್ಮ ಮನೆಯಲ್ಲಿ ಅಂತ ಯೋಚನೆ ಮಾಡಬೇಕಾದ್ರೆ ಅವನಿಗೆ ಧರ್ಮ ಏನು ಅಂತ ಗೊತ್ತಬೇಕು. ಅತ್ತೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅತ್ತೆ ಮಾವನಿಗೆ ಬೇಜಾರಾದಾಗ ಅಯ್ಯಯ್ಯೋ ಭಗವಂತ ನನ್ನ ಮೇಲೆ ಕೋಪಗೊಂಡಾನು ಅಂತ ಭಾವಿಸುವುದು ಸೊಸೆಗೆ ಧರ್ಮ ಗೊತ್ತಿದ್ದಾಗ ಮಾತ್ರ. ಅವಳಿಗೆ ಧರ್ಮದ ಅರಿವಿಲ್ಲ, ಧರ್ಮದ ಪ್ರಜ್ಞೆ ಇಲ್ಲ ಅಂತಂದ್ರೆ ಅವಳು ಅತ್ತೆ ಮಾವನನ್ನ ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ.